ಬನ್ನಿ ಹಳ್ಳಿಯಲ್ಲೂ ಸಹ ಪಿಜ್ಜಾ ಮಾಡೋದೇಕೆ ಅಂತ ನೋಡೋಣ. ಈಸ್ಟ್ ಪೌಡ್ರ್ ಅಂತ ಸಿಟಿಲೇ ಸಿಗುತ್ತೆ. ನೀವು ಔಟ್ಸೈಡ್ ಎಲ್ಲಾದರೂ ಕೇಳಿ ತೊಗೊಬರ್ಬೋದು ಶಾಪಲ್ಲಿ. ಆ ಈಸ್ಟ್ ಪೌಡರ್ನ ಸ್ವಲ್ಪ ನೀರು ಹಾಕ್ಬಿಟ್ಟು 5 ನಿಮಿಷ ನೆನೆಯಕ್ಕೆ ಇಡಬೇಕು. ಇನ್ನು ಸೈಡಲ್ಲಿ ಮೈದಾ ಹಿಟ್ಟು ತಗೊಳ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟು, ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲು, ಹಾಗೆ ಕೊಬ್ಬರಿ ಎಣ್ಣೆ, ಒಳ್ಳೆಣ್ಣೆ ಯಾವುದಿದ್ರೂ ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿಬಿಟ್ಟು ಈಸ್ಟ್ ಸ್ವಲ್ಪ ನೆಂದಾದಮೇಲೆ ಅದೇ ನೀರನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ಕೈಗೆ ಅಂಟು ಬರುತ್ತೆ, ಒಂದೇ ಬರುತ್ತೆ, ಅದು ಮೈದಾ ಹಿಟ್ಟಲ್ವಾ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಒಂದು 10-15 ನಿಮಿಷನಾದರೂ ನೆನಿಬೇಕದು. ಅದು ನೆಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ ಉಬ್ಬಿ ಬಂದಿದೆ. ಚೆನ್ನಾಗಿ ಉಬ್ಬಿ ಬಂದಿರೋದ್ರಿಂದ ನಾವಿವಾಗ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು 2 ಉಂಡೆ ಆಗುತ್ತೆ, ಇದರಲ್ಲಿ 2 ಪಿಜ್ಜಾ ಆಗುತ್ತೆ ಅಂತ ಅರ್ಥ. 2 ಉಂಡೆನ ಕಲಿಸ್ಕೊಂಡು 1 ಉಂಡೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಪ್ಲೇಟ್ಗೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಸವರ್ಕೋತಿದ್ದೀನಿ. ಅದ್ರ ಮೇಲೆ ಆ ಪಿಜ್ಜಾ ಹಿಟ್ಟನ್ನು ಹಾಕಿ ಚೀಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಆ ಕಡೆ ಈ ಕಡೆ ತಟ್ಕೊಂಡು ಒತ್ತಿ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಅದನ್ನ ಲಟ್ಟಿಸ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಪೋರ್ಕ್ ಇರುತ್ತಲ್ವ, ಅಂದರೆ ಗೋಬಿ ತಿಂತಾರಲ್ರಿ, ಆ ಪೋರ್ಕನ್ನು ತಗೊಂಡು ಚೆನ್ನಾಗಿ ಕಚ 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 ಅಂತ ಚುಚ್ಚಿಬಿಡಿ, ಆಯಿತಾ. ನಿಮ್ಮ ಹತ್ರ ಅದು ಇಲ್ಲ ಅಂತ ಅಂದರೆ ಹೋಲ್ಗಳನ್ನು ಮಾಡಬೇಕು. ನನ್ನ ಹತ್ರ 2 ನೈಫ್ ಸಿಕ್ತು, ಅದಕ್ಕೆ ನೈಫ್ ತಗೊಂಡು ಚುಚ್ಕೊಂಡು ಹೋಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಶಾಪಲ್ಲೇ ಸಿಗುತ್ತೆ. ನೀವು ಪಿಜ್ಜಾ ಸಾಸ್ ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ. ಆ ಪಿಜ್ಜಾ ಸಾಸನ್ನು ಇದನ್ನು ಹಾಕೋದ್ರಿಂದನೇ ಟೇಸ್ಟ್ ಬರೋದು. ಆ್ಯಕ್ಚುಲಿ ಪಿಜ್ಜಾ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅನಂತರ ಇದಕ್ಕೆ ಯಾವುದಾದ್ರೂ ತರಕಾರಿಗಳನ್ನು ಹಾಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಹಾಕೋತಾ ಇಲ್ಲ, ಆನಿಯನ್ನು ಮತ್ತು ಕಾರ್ನ್ ಹಾಕೋತಾ ಇದ್ದೀನಿ. ನೀವು ಯಾವುದೇ ತರಕಾರಿಗಳನ್ನು ನಿಮ್ಗೆ ಇಷ್ಟ ಬಂದಿರೋ ತರಕಾರಿಗಳನ್ನು, ಪನ್ನೀರು, ಚಿಕನ್ನು ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಅನಂತರ ಇದ್ರ ಮೇಲೆ ಸ್ವಲ್ಪ ಚೀಸ್ ಹಾಕಿ, ನನಗೆ ಸ್ವಲ್ಪ ಸಾಸ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಸಾಸ್ ಹಾಕ್ಕೊಳ್ತಿದ್ದೀನಿ ಮೇಲ್ಗಡೆ. ನಂತರ ಮಾಡಿಕೊಂಡು ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅದು ನಾನು ಈ ಥರ ಹಾಕ್ಕೊಳ್ತಿದ್ದೇನೆ. ಅನಂತರ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸಾಲ್ಟನ್ನು ಹಾಕಿ, ಸಾಲ್ಟ್ ಬೇಕು ಅಂತೇನಿಲ್ಲ, ನನಗೆ ಸ್ಟ್ಯಾಂಡ್ ಇಲ್ಲ, ಅದರಿಂದ ಸಾಲ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡ್ ಇದ್ದರೆ ನೀವು ಸ್ಟ್ಯಾಂಡಲ್ಲೇ ಈ ಪಿಜ್ಜಾ ಪ್ಲೇಟನ್ನು ಇಟ್ಕೋಬೋದು. ಅದು ನಾನು ಈ ಪಿಜ್ಜಾ ಹಾಕಿದ್ಮೇಲೆ ಪಿಜ್ಜಾ ಮಾಡ್ತಾಯಿದ್ದೀನಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಬೇಕು, ಆದರೆ ವೆಸಲ್ ಹಾಕೋಂಗಿಲ್ಲ, ವಯರ್ ಕೂಡ ಹಾಕೋಂಗಿಲ್ಲ. ಹಾಗೆ ಇಟ್ಬಿಟ್ಟು ಒಂದು 10-20 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ನಿಮಗೆ ಪಿಜ್ಜಾ ಸಾಸ ಹಾಗೆ ಈಸ್ಟ್ ಪೌಡ್ರ್ ಸಿಗಲಿಲ್ಲ ಅಂದರೆ ಮನೆಯಲ್ಲೇ ಹಳ್ಳಿಲೇ ಇರೋವಂಥ ಐಟಮ್ಸಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.